ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ಟ್ವಿನ್ ಸಿಟಿ ಸೂಪರ್ ನ್ಯೂಸ್ಗೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಚಿನ್ ಸಿಂಗಮ್ನವರು. ಇವರು ಫೈನ್ ಆರ್ಟಿಸ್ಟ್ ಕಲಾವಿದರು. ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಸಚಿನ್ ಅವರೇ. ನಮಸ್ಕಾರ ಸಚಿನ್ ಅವರೇ, ಫೈನ್ ಆರ್ಟ್ ಅಂದ ತಕ್ಷಣವೇ ನಮಗೆಲ್ಲ ಪೇಂಟಿಂಗ್ಸ್ ನಮ್ಮ ತಲೆಯಲ್ಲಿ ಬರ್ತವೆ. ಫೈನ್ ಆರ್ಟ್ ಅಂತಂದರೆ ನಾನು ತಿಳ್ಕೊಂಡಿರೋ ಥರ ಆ್ಯಕ್ಚುಲಿ ನಾನು ಸೆಲ್ಫ್ ಥಾಟ್ ಆರ್ಟಿಸ್ಟ್. ನಾನು ಯಾವುದೇ ಥರ ಆರ್ಟ್ ಸ್ಕೂಲ್ಗಾಗಲಿ ಕಾಲೇಜಸ್ಗಾಗಲಿ ಹೋಗಿ ಯಾವುದೇ ಥರ ಕೋರ್ಸ್ ಮಾಡ್ಕೊಂಡಿಲ್ಲ. ಸೊ ನಾನು ತಿಳ್ಕೊಂಡಂಗೆ ಫೈನ್ ಆರ್ಟಲ್ಲಿ ಅನೇಕ ಥರ ಆರ್ಟ್ಗಳು ಬರ್ತವೆ. ಅಂದರೆ ವಿವಿಧ ಪ್ರಕಾರದ ಕಲೆಗಳಿರ್ತವೆ. ನಾವು ಕ್ಯಾನ್ವಾಸ್ ಪೇಂಟಿಂಗ್ಸ್ ಮಾಡೋದಾಗಿರ್ಬೋದು, ವಾರ್ಲೆ ಆರ್ಟ್ ಆಗಿರ್ಬೋದು, 3D ಪೇಂಟಿಂಗ್ಸ್, ಸುಮಾರು ಥರ ಸ್ಕಲ್ಪ್ಚರ್ಸ್ ಆಗಿರ್ಬೋದು. ಅದರೊಳಗೆ ಭಾಳ ಟೈಪ್ಸ್ ಇದ್ದಾವೆ ಸರ್. ಇದರಲ್ಲಿ ನೀವು ಯಾವ ಟೈಪನ್ನು ಆರಿಸ್ಕೊಂಡಿದ್ದೀರಿ? ಸರ್, ನಾನು ಆ್ಯಕ್ಚುಲಿ ಪೇಂಟಿಂಗ್ಸ್, ಕ್ಯಾನ್ವಾಸ್ ಪೇಂಟಿಂಗ್ಸ್, ವಾಲ್ ಪೇಂಟಿಂಗ್ಸ್, ಆಮೇಲೆ 3D ಗ್ರಾಫಿಟಿ ವರ್ಕ್, ಮಾಡರ್ನ್ ಆರ್ಟ್ಸ್, ಇದರಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಅದರಲ್ಲೇ ಮುಂದುವರೆದು ಬಂದಿರೋದು. ನಾನು ಆ್ಯಕ್ಚುಲಿ ಯಾವುದೇ ಗುರು ಇಲ್ಲದೆ ಸ್ವಂತ ಪ್ರಯತ್ನದಿಂದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದು. ಸಚಿನ್ ಅವರೇ, ಎಸ್, ನೀವು ಈ ಫೀಲ್ಡಿಗೆ ಬಂದಿರೋದು ಹೇಗೆ? ನೀವು ಸರ್, ನಾನು BSc ಫಾರೆನ್ಸಿಕ್ ಸೈನ್ಸು ಕ್ರಿಮಿನಾಲಜಿ ಸ್ಟೂಡೆಂಟ್. ಸೊ ಅದು ಓದ್ತಾ ಇರಬೇಕಾದ್ರೆ KCD ಸರ್, ನಮ್ಮದು KCD ಕಾಲೇಜ್ ಸ್ಟೂಡೆಂಟ್ನ. ಕ್ಯಾಂಪಸ್ನಲ್ಲಿ ಇರಬೇಕಾದ್ರೆ ಜಸ್ಟ್ ಹಂಗೆ ನೋಟಿಸ್ ಬೋರ್ಡ್ ಒಳಗೆ ಸ್ಕೆಚಸ್ಸು, ಡ್ರಾಯಿಂಗ್ಸ್ ಎಲ್ಲ ಹಾಕ್ತಿದ್ರು. ಫಸ್ಟ್ ನಾನು ಮಾಡಿದ್ದು ಸ್ಕೆಚ್ ಅಬ್ದುಲ್ ಕಲಾಂ ಅವ್ರದ್ದು. ಸೊ ಅಬ್ದುಲ್ ಕಲಾಂ ಅವ್ರ ಸ್ಕೆಚ್ ಹಾಕಿದ ಮೇಲೆ ಎಲ್ಲರಿಗಿಂತ ಚೆನ್ನಾಗಿ ಬಂದಿತ್ತು ಅದು. ಸೊ ಹ್ಯೂಜ್ ರೆಕಗ್ನೈಸೇಷನ್ ಸಿಕ್ತು ಆ ಸ್ಕೆಚ್ಚಿಂದಾನೆ ಬೇರೆ. ಸೊ ಅದಾದಮೇಲೆ ನನಗೆ ಇನ್ನೂ ಸ್ವಲ್ಪ ಸ್ಕೋಪ್ ಬಂದಂಗೆ ಆಯಿತು. ಹಂಗೆ ಮಾಡ್ತಾ 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 ಹೋಗಿ ಆಮೇಲೆ ನಾನು ಸ್ಕೆಚಸ್ 3D ಸ್ಕೆಚಸ್ ಅವೆಲ್ಲ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್. ಬಟ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಇದರಿಂದ ಏನು ಲೈಫ್ ಐತಿ, ಸೊ ಯಾಕೆ ಮಾಡತ್ತಿ ಹಂಗೆ ಹಿಂಗೆ ಅಂತಂದು ಇದು ಮಾಡಿದರು. ಸೊ ಅದೊಂದು ನನಗೆ ಅವ್ರು ಹೇಳ್ತಾ ಇರೋದ್ರಿಂದ ನಂಗೆ ಇನ್ನೂ ಸ್ವಲ್ಪ ಹುಮ್ಮಸ್ ಬರಾಕ್ತು. ಸೊ ಇದ್ರೊಳಗೆ ಇನ್ನೂ ಐತಿ. ಹಾಂ, ಬಟ್ ಇದಕ್ಕೂ ಮುಂಚೆ ನಂದೊಂದು ಬ್ಯಾಕ್ಗ್ರೌಂಡ್ ಇನ್ಸಿಡೆನ್ಸ್ ಏನಂದರೆ, ನಾನು 10th ಐ ವಾಸ್ ಅ ರ್ಯಾಂಕರ್ ಸ್ಟೂಡೆಂಟ್. ನಾನು ಓದ್ತಾ ಇದ್ದೆ, ಓದ್ನಲ್ಲಿ ಚೆನ್ನಾಗಿದ್ದೆ. 10th ಆವಾಗಿನ ಕಾಲದಲ್ಲಿ 2012 91 ಸ್ಕೋರ್ ಇತ್ತು ನಂದು. ಸೊ ಓದೋದ್ರೊಳಗೆ ಮುಂದಿದ್ದೆ. ನಮ್ಮ ಪಪ್ಪಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ಓದೋದ್ರೊಳಗೆ ಮುಂದಿದ್ದೆ. ಸೊ ಇದರೆಲ್ಲ ಏನಾದರೂ ಮಾಡ್ಬೇಕಂತಂದು ಕೆಮಿಸ್ಟ್ರಿ ನಾವು 1 ತಿಂಗಳಲ್ಲಿ ಓದಿ ಮತ್ತೆ 83 ಮಾಡಿಕೊಂಡೆ. ನಾನು ಜಸ್ಟ್ 16 ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿದ್ದೆ. ಸೊ ಅದಾದಮೇಲೂ ನಂಗೆ ಪಪ್ಪ ಇಂಜಿನಿಯರಿಂಗ್ ಜಾಯ್ನ್ ಆಗಂತಂತಂದ್ರು. ನಾನು ಹೋಗಲಿಲ್ಲ. ನನಗೆ ಆ ಟೈಮ್ ನನಗೆ ಇನ್ನೂ ನಾನು ರೆಡಿ ಇರಲಿಲ್ಲ ಸರ್. ಪೇಪರ್ ತಿರ್ಗಾ ಬರೆದು 83 ಆಯ್ತು ಸರ್ ಅದು ಸ್ಕೋರ್. ಮತ್ತು ನಂಗೆ PC ಜಾಮಿನೊಳಗೆ ಸೀಟ್ ಸಿಕ್ತು. ಬಟ್ PME ಕಾಂಬಿನೇಷನ್ ಇತ್ತು. ಸೊ ನನಗೆ ಟೋಟಲಿ ಅಪೋಸಿಟ್ ಇತ್ತು, ಫಿಸಿಕ್ಸು, ಮ್ಯಾಥ್ಸು, ಎಲೆಕ್ಟ್ರಾನಿಕ್ಸ್. ಸೊ ನಾನು ಅಲ್ಲಿವರೆಗೂ ಈಗ ನಾನು ಫೇಲ್ ಆಗಿದ್ದ ಸಬ್ಜೆಕ್ಟ್ ಯಾವುದು ಕೆಮಿಸ್ಟ್ರಿ. ಸೊ ಅದರಲ್ಲಿ ನಾನು ಸ್ಟ್ರಾಂಗ್ ಆಗಿಬಿಟ್ಟಿದ್ದೆ ಆಲ್ರೆಡಿ. ನಾವು ಓದ್ಕೊಂಡು ಅದೆಲ್ಲ ಮಾಡಿದರೆ ಏನಾದರೂ ಮಾಡ್ಬೇಕಂತ ಅದರೊಳಗೆ ಕಾನ್ಫಿಡೆನ್ಸ್ ಬಂದಿತ್ತು. ಬಟ್ ಅದಾದಮೇಲೂ BSc PME ಕಾಂಬಿನೇಷನ್ ಒಳಗೆ ಸಿಕ್ತಲ್ಲ. ಸೊ ನಾನು ಬೇಡ ಅಂತಂತಂದು ನಂಗೆ ಅವಾಗೂ ನಂಗೆ ರೆಡಿ ಇರಲಿಲ್ಲ. ನಾನು ಬಿಟ್ಬಿಟ್ಟೆ. ಆ 1 ವರ್ಷ ಗ್ಯಾಪ್ ತೊಗೊಂಡೆ ಸರ್ ನಾನು. ಸೊ ಅವಾಗ ಇದು ಆರ್ಟ್ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಗತ್ತೆ ಸರ್. ಅಂದರೆ ಮನೇಲಿ ಕೂರ್ತಿದ್ದೆ. ಆಮೇಲೆ ಪಪ್ಪನೂ ನನ್ನ ಮ್ಯಾಗ ಸಿಟ್ಟಾಗಿದ್ರು ಅವಾಗ. ಸೊ ಇದೆಲ್ಲ ಆದ್ದು ನಮ್ಮ ಮಗ ಏನೋ ಮಾಡ್ತಾನಂತಂದು ಅಂದ್ಕೊಂಡಿದ್ವಿ, ಮತ್ತು ಡ್ರಾಪ್ ಮಾಡಿದ ಅಂತಂದು. ಸೊ ಒನ್ ಟೈಮ್ ಸಹಜವಾಗಿ ಸಿಟ್ಟನಾಗೆ ಇದ್ರು ಸರ್ ನನ್ನ ಮೇಲೆ. ಎಸ್ ಸರ್. ಹಾಂ, ಮತ್ತು ಡ್ರಾಪ್ ಮಾಡ್ತಾನಂದ್ರೆ ಮತ್ತೆ ಎಲ್ಲ ಪಾಸ್ ಆಗಿದ್ದ, ಎಲ್ಲ ಆಗಿದ್ದ, ಮತ್ತು ಜಾಯ್ನ್ ಆಗಿದ್ದ, ಮತ್ತು ನಾ 1 ವರ್ಷ ಬಿಡ್ತೀನಿ ಅಂದ್ಬಿಟ್ಟಲ್ಲಿ ಸಹಜ ಸಿಟ್ಟಿತ್ತು ಸರ್. ಬಟ್ ಅದಾದಮೇಲೆ ಒಂದು ಟೈಮು ಆ ಟೈಮ್ನೊಳಗೆ ವಿಲಾಸ್ ನಾಯಕ್ ಅಂತಂದು ಸರ್, ಈಗ ಏಷ್ಯಾದೊಳಗೆ ಸ್ಪೀಡ್ ಪೇಂಟರ್ ಅವರು, ನಮ್ಮ ಕರ್ನಾಟಕದವರು, ಉಜಿರೆದವರು. ಅವರು ಬ್ರಿಟನ್ಸ್ ಗಾಟ್ ಟ್ಯಾಲೆಂಟ್ ಅಂತಂದು ಶೋದೊಳಗೆ ಸೆಲೆಕ್ಟ್ ಆಗಿ ಅವರೊಂದು ಪರ್ಫಾರ್ಮೆನ್ಸ್ ಮಾಡಿದರು. ಅವ್ರದ್ದು ಇಂಟರ್ವ್ಯೂ ತೊಗೊಳತ್ತಿದ್ರು ಸರ್. ಫಸ್ಟ್ ಟೈಮ್ ನಾನು 2014 ಸರ್, ಐ ಥಿಂಕ್ ಸೆಕೆಂಡ್ PU ಆದಮೇಲೆ. ಅದು ಏನು ನಾನು ಲೈವ್ ನೋಡಿದೆ. ನಾವು ಅದನ್ನು ನೋಡಿದ ತಕ್ಷಣ ನಾನು ಆರ್ಟಿಸ್ಟ್ ಆಗಬೇಕು. ಸೊ ಅವಾಗ ನಂಗೊಂದೇನೋ ಸಣ್ಣದೊಂದು ಸ್ಪಾರ್ಕ್ ಅಲ್ಲಿ ಹತ್ತಿದ್ದು ಸರ್ ಅದು. ಆಮೇಲೆ ಇಯರ್ ಗ್ಯಾಪ್ನೊಳಗೆ ನಾನು ಭಾಳ ಕಲಿಸ್ತದ ಲೈಫ್. ಅದಾದಮೇಲೆ ನಾನು ಬಂದಿದ್ದು ಯಾರಿಗೂ ಕೇಳಲಿಲ್ಲ, ಏನೂ ಮಾಡಲಿಲ್ಲ. ಡೈರೆಕ್ಟ್ ನಮ್ಮ ಅಪ್ಪರಿಗೂ ಹೇಳಿಲ್ಲ.
ಬಂದು ನಾನು KCD ಒಳಗೆ ಅಡ್ಮಿಷನ್ ಮಾಡಿಸ್ದೆ. KCD ಬಗ್ಗೆ ಅಂತೂ ಹೇಳೋ ಮಾತೇ ಇಲ್ಲ ಸರ್. ಎಲ್ಲ ಹುಡುಗರಿಗೂ ಗೊತ್ತು, ಧಾರವಾಡ ಆಗಿರಲಿ ಆಲ್ ಓವರ್ ಉತ್ತರ ಕರ್ನಾಟಕದವ್ರಿಗೆ ಅದು ಕಾಲೇಜ್ ಅಲ್ಲ, ಅದೊಂದು ದೇವಸ್ಥಾನ ಅನ್ಕೋತೀವಿ ನಾವು. BSc ಮಾಡೋದ್ರಿಂದ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡು ಇವೆಲ್ಲ ಚಿತ್ರ ಯಾವ ತಗೊಂಡು ಕುಂತಿಲ್ಲ, ಅದು ಒಂದು ಮಾತು ಬರೋ. ಸೊ ಮಾಡೋನು ಅದು ಹಂಗೆ ಮಾಡ್ತಾ ಡಿಗ್ರಿ ಒಳಗೆ ಸಣ್ಣ ಪುಟ್ಟ ಸ್ಕೆಚಸ್ ಮಾಡ್ತಿದ್ದೆ, ಪೇಂಟಿಂಗ್ ಮಾಡ್ತಿದ್ದೆ. ಬಟ್ ಯಾವುದೂ ನಂಗೆ ಎಕ್ಸ್ಪೋಜರ್ ಅಥವಾ ನನಗೆ ಕಾನ್ಫಿಡೆನ್ಸ್ ಬರುವಂಥ ಯಾವ ಇವೆಂಟ್ ನಡೀಲಿಲ್ಲ. ನಾನು ಯಾವತ್ತು ವಿಲಾಸ್ ನಾಯಕ್ ಅವ್ರದ್ದು ವಿಡಿಯೋ ನೋಡಿದ್ದೆ, ಅವತ್ತು ಅದೊಂದು ಆಸೆ ಹುಟ್ಕೊಂಡಿತ್ತು ಸರ್. ನಾನು ಒಂದು ಈ ಥರ ಮಾಡಬೇಕು. ಎಸ್ ಸರ್. ಅಟ್ಲೀಸ್ಟ್ ನಾನು ಕರ್ನಾಟಕ ತುಂಬ ಫೇಮಸ್ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ, ಅಥವಾ ರೆಕಗ್ನೇಷನ್ ಸಿಗ್ತತ್ತೋ ಇಲ್ಲೋ ಗೊತ್ತಿಲ್ಲ, ಧಾರವಾಡದ ಮಟ್ಟಕ್ಕಾದರೂ ನಮ್ಮ ಜಿಲ್ಲೆದು ಒಂದು ಉತ್ಸವ, ಧಾರವಾಡ ಉತ್ಸವ ದೊಡ್ಡ ಇವೆಂಟ್ ಆ ಟೈಮಿಗೆ ಇನ್ನೂ. ಬಟ್ ಅದ್ರೊಳಗೆ ಮಾಡ್ಬೇಕನ್ನೋ ಆಸೆ ಇತ್ತು, ಆಗಲಿಲ್ಲ. ಹಾಂ ಸರ್. ನಿಮ್ಮ ಕತೆ ತುಂಬ ರೋಮಾಂಚಕವಾಗಿದೆ, ಇನ್ನೂ ಕೇಳಬೇಕು ಅನ್ನಿಸ್ತದೆ. ಹೇಳಿ ಮುಂದೆ ಏನಾಯಿತು ಅಂತ. ಎಸ್ ಸರ್. ಇದೇ ಟೈಮ್ನಲ್ಲಿ ಡಿಗ್ರಿ ಟೈಮ್ನಲ್ಲಿ ಇದೆಲ್ಲ ನಡೆಯೋದ್ನಾಗ ಒಂದು ಇವೆಂಟ್ ಆಯ್ತು ಸರ್. ಅಂದ್ರೆ ಒಂದು ಹುಡುಗಿಗೆ ನಾ ಪ್ರಪೋಸ್ ಮಾಡಿದ್ದೆ. ಈ ಹುಡುಗಿಗೆ ನಾ ಪ್ರಪೋಸ್ ಮಾಡಿದ್ರೆ ಒಂದು ಸ್ಕೆಚ್ ಅಥವಾ ಪೇಂಟಿಂಗ್ ಮಾಡೇ ಕೊಡ್ಬೇಕಂತಂದು. ಸೊ ಆ ಟೈಮಲ್ಲಿ ನಾನು ಬರ್ಡೇ ದಿವಸ ಒಂದು ಅವ್ರದ್ದೇ ಒಂದು ಪೇಂಟಿಂಗ್, ಕ್ಯಾನ್ವಾಸ್ ಪೇಂಟಿಂಗ್ ಸರ್. ಕ್ಯಾನ್ವಾಸ್ ಪೇಪರ್ ಫಸ್ಟ್ ಪೇಂಟಿಂಗ್. ಹಾಂ, ಕ್ಯಾನ್ವಾಸ್ ಅವ್ರದ್ದೇ ಸರ್. ಆ ಮಟೀರಿಯಲ್ ಅವಾಗ ಏನಂತಾರ ಅನ್ನೋದು ಗೊತ್ತಿಲ್ಲ. ಪೇಂಟಿಂಗ್ ಒಂದು ಮಾಡೋದು ಕೊಡ್ರಿ ಅಂತಂದಿದ್ದೆ. ಫಸ್ಟ್ ಪೇಂಟಿಂಗ್ ಅವ್ರದ್ದೇ ಮಾಡಿದ್ದೆ. ಸೊ ಅದು ಕಾಲೇಜ್ ತುಂಬ ಎಲ್ಲ ಅದು ವೈರಲ್ ಆಗಿ ಪಬ್ಲಿಷ್ ಆಗಿ ಎಲ್ಲರಿಗೂ ಗೊತ್ತಾಗಿ ಅದೊಂದು ಥರ ಇದು ಆಗ್ಬಿಡ್ತದೆ ಸ್ಪ್ರೆಡ್. ಬಟ್ ಆ ಟೈಮಿಗೆ ಒಂದು ಟೈಪ್ ಸಿಟ್ಟು ಬಂದಂಗೆ ಆಯ್ತು. ಅವಾಗ ಅಷ್ಟು ನಾಲೆಜ್ ಇರಲಿಲ್ಲಲ್ಲ. ಬ್ಯಾಡ ಅಂತ ನೀಟಾಗೆಲ್ಲ ಚೆಂದಾಗೆ ನಂಗೆ ಹೇಳಿ ಅವ್ರು ದೂರ ಸರ್ಕೊಂಡ್ರೆ. ಬಟ್ ಅದಾದಮೇಲೆ ಆ ಸಿಟ್ಟಿಗೆ ನಾನು ಇನ್ನೂ ಇದನ್ನು ಜಾಸ್ತಿ ಮಾಡ್ಬೇಕು. ಇನ್ನು ಲವ್ ಅಂದ್ರೆ ಇದಲ್ಲ, ಹುಡುಗಿರು ಇದು ಈ ವಯಸ್ಸಿನಾಗ ಇದು ಕಾಮನ್ನು. ಬಟ್ ಇದ್ರ ಮ್ಯಾಗ ಕಾನ್ಸಂಟ್ರೇಟ್ ಮಾಡಬಾರ್ದು. ಇದ್ರಾಗ ಒಂದು ಹೊಸ ಉದ್ದೇಶ ಏನೋ ಸಿಕ್ಕತ್ ನಂಗೆ. ಇಲ್ಲಿ ಪೇಂಟಿಂಗ್ಸ್ ಅವಾಗ ಹುಚ್ಚಾಗಿದ್ದು, ಅವಾಗ ಫೇಸ್ಬುಕ್ ಈ ಲವ್ ಅನ್ನ ನೀವು ಆ ಕಡೆ ತಿರುಗಿಸಿದೆ ಸರ್ ನಾನು. ಹಾಂ. ಬಟ್ ಅದಾದಮೇಲೆ ಭಾಳ ಅದನ್ನು ಸೀರಿಯಸ್ ತೊಗೊಂಡೆ. ಒಂದು ಅಲ್ಲಿವರೆಗೂ ಫೇಸ್ಬುಕ್ ಆದಿದ್ದು, ಆವಾಗ ಫೇಸ್ಬುಕ್ ಇತ್ತು ಸರ್, ಇವಾಗ ಇನ್ಸ್ಟಾಗ್ರಾಮ್ ಇದೆಲ್ಲ ಇತ್ತು. ಅವಾಗ ಫೇಸ್ಬುಕ್ನಾಗೆಲ್ಲ ಒಂದು ಅಕೌಂಟ್ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಹಾಕ್ತಾ ಬಂದೆ ನಾನು. ಫೇಸ್ಬುಕ್ನಾಗಂತೂ ಭಾಳ ಜನ ಸಪೋರ್ಟ್ ಮಾಡೋರು ಸಿಕ್ಕರು. ನನಗಿಂತ ದೊಡ್ಡ ಏಜ್ನವ್ರಾಗಲಿ, ಸಣ್ಣವರಾಗಿರಲಿ, ಕಾಲೇಜ್ನಾಗಲಿ, ಅದು ನಮ್ಮ ಟೀಚರ್ಸ್ಗಳಿಂದಾಗಲಿ, KCD ಒಳಗಂತೂ ಟೀಚರ್ಸ್ ಇಂಥವಕ್ಕೆಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ನನಗೆ ಸ್ಟಾರ್ಟ್ ಆಗ್ತಾ ಆಮೇಲೆ ಆ್ಯಕ್ಟಿಂಗ್ ಹುಚ್ಚು ಇತ್ತು ನಂಗೆ. ಸೊ ಅದ್ರ ಜೊತೆ ಆಲ್ಬಮ್ ಸಾಂಗ್ ಅಂತ ಮಾಡಿದ್ವಿ, ನಮ್ದು ಒಂದು ಗ್ರೂಪ್ ಕಟ್ಕೊಂಡ್ವಿ. ಅದೆಲ್ಲ ಮಾಡ್ತಾ ಅದು ಕಲೆ ಒಳಗೆ ನಾನು ಪೂರ್ತಿ ಇನ್ವಾಲ್ವ್ ಆಗೋಕ್ಕೆ ಹೆಲ್ಪ್ ಆಯ್ತು ಸರ್. ನಾನು ಯಾವಾಗೂ ಡಿಗ್ರಿ ಒಳಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಇರ್ತಿದ್ದೆ, ಯಾವುದು ಫೇಲ್ ಆಗಲಿಲ್ಲ, ಯಾವುದೇ ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ. ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ರಿ ಡಿಗ್ರಿ? ಸರ್ 2018 ಪಾಸ್ಔಟ್ ಸರ್ ನಾನು. ಹಾಂ, KCDಯಿಂದ. ಅದಾದಮೇಲೆ ಆ ಡಿಗ್ರಿ ಆದಮೇಲೆ ಈ ಆರ್ಟ್ ಫೀಲ್ಡನ್ನು ನೀವು ಯಾವ ರೀತಿಯಾಗಿ ಯೂಸ್ ತೊಗೊಂಡ್ರಿ? ಆಮೇಲೆ ನಿಮ್ಮ ಸ್ಟಡೀಸನ್ನು ಯಾವ ರೀತಿಯಾಗಿ? ಎಸ್ ಸರ್. ರಾಹುಲ್ ಗವಳಿ ಅಂತಂದು ಹೇಳ್ತಿದ್ದೆ ನಾನು. ರಾಹುಲ್ ಗವಳಿ ಅಂತಂದು ಅಣ್ಣ, ಅವರು ಜೆರಾಕ್ಸ್ ಅಂಗಡಿ ಇತ್ತು ಅವ್ರದ್ದು. ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರು KCD ಒಳಗೆ, ಯಾರೂ ಮಾಡಿರಲಿಲ್ಲ. ಫಸ್ಟ್ ಅಣ್ಣಾರ್ದು ಸ್ಟಾರ್ಟ್ ಆಗೋದಿತ್ತು. ಸೊ ಅದ್ರ ಮ್ಯಾಗ ಫಸ್ಟ್ ಟೈಮ್ ನಾ ವಾಲ್ ಪೇಂಟಿಂಗನ್ನು ಟ್ರೈ ಮಾಡಿದೆ. ನಂಗೆ ದುಡ್ಡು ಗಿಡ್ಡು ಏನು ಬೇಡಣ, ಹೆಂಗೆ ಚೆಂದ ಆಗ್ತೈತೆ ಇಲ್ಲಿ ನೋಡ್ರಿ ಅಷ್ಟೇ ಅಂತಂದು ಮಾಡಿದೆ. ಅದಕ್ಕಂತೂ ಭಾಳ ರೆಸ್ಪಾನ್ಸ್ ಇತ್ತು ಆ ಟೈಮಿಗೆ. ನನಗದು ಇನ್ನೂ ಎನ್ಕರೇಜ್ ಮಾಡುತ್ತೆ ಸರ್. ಸೊ ಅವಾಗ ನಾನು ಸ್ವಲ್ಪ ಇನ್ನೂ ಕಮರ್ಷಿಯಲಿ ಮಾಡಿದ್ರೆ ಅದು. ಬಟ್ ಆ ಟೈಮ್ನಾಗ ನಾನು ಭಾಳ ಕಷ್ಟ ಅನುಭವಿಸಿದೆ ಸರ್. ಈ ನಾ MScನೂ ನಾನು ಅವಾಗ ನಂಗೆ ಹಠ ಬಂದಿದ್ದು, ಇನ್ಮ್ಯಾಗಿಂತ್ರ ನಾ ವರ್ಕ್ ಮಾಡತ್ತನಲ್ಲ, ನನ್ನ ದುಡ್ಡಿಂದ ನಾನು ವರ್ಕ್ ಮಾಡ್ತಾ ನಾನು ಅರ್ನ್ ಮಾಡ್ತಾ ಕಲಿಬೇಕು. ಪೇಂಟಿಂಗ್ ಅಂದ ತಕ್ಷಣ ಮಾಡಿಸ್ಕೊತಿದ್ರೆ ಫ್ರೆಂಡ್ಸ್ ಅಂತಂದು ದೋಸ್ತಿ ಒಳಗೆ ಮಾಡೋದು. ಅದರಲ್ಲಿ ಒಂದು ಆಕರ್ಷಣೆ ಇರ್ತದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಈ ಫೈನ್ ಆರ್ಟಲ್ಲಿ ಇರೋರಿಗೆ ಸ್ಟಾರ್ಟಲ್ಲಿ ಫ್ರೆಂಡ್ಸ್ನೇ ತುಂಬ ಸಪೋರ್ಟ್ ಮಾಡ್ತಾರೆ. ಸಪೋರ್ಟು ಮಾಡಿದ್ರು. ನಂಗೆ ಅದು ಹಸುವಂತೂ ಇತ್ತು, ಗೊತ್ತಿತ್ತು ಅವ್ರಿಗೆ. ಕೆಲಸ ಮಾಡಿಸ್ಕೊಂಡ್ರು 15-20 ದಿವಸ ಗಟ್ಟಲೆ ಒಬ್ಬನ ಡೇ ಆ್ಯಂಡ್ ನೈಟ್ ಸರ್. ನಂದು ಓದಿನ ಜೊತೆಗೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೆ. ಬೆಳಗ್ಗೆ ಕಾಲೇಜ್, ಸಾಯಂಕಾಲ ಹೋಗಿ ಅವ್ರ ವರ್ಕ್ ಒಬ್ಬನ ರಾತ್ರಿಯಿಂದ ಬೆಳಗ್ಗೆವರೆಗೂ. ವಾಲ್ ಪೇಂಟಿಂಗ್ ಸರ್ ಅದು. ಇದಕ್ಕೊಂದು ಸ್ವಲ್ಪ ಏನಾದರೂ ಮಾಡಿದ್ರೆ ಹೆಲ್ಪ್ ಆಗ್ತಿತ್ತು. ನಾವು ಆಲ್ಬಮ್ ಸಾಂಗ್ ಮಾಡತ್ತೀವಿ. ಅವಾಗ ಆಲ್ಬಮ್ ಸಾಂಗ್ ನಮ್ಮದು ಸ್ಟ್ರಗಲ್ ನಡೆದಿತ್ತು. ಸೊ ಅದಕ್ಕೆ ದುಡ್ಡು ಕೊಡ್ಬೇಕನ್ನ ಇದಕ್ಕೆ ಇಂಥವೆಲ್ಲ ಆಗ್ಬಿಡ್ತು ಸರ್ ಎಕ್ಸ್ಪೀರಿಯೆನ್ಸ್. ಸೊ ಭಾಳಷ್ಟು ಜನ ವರ್ಕ್ ಮಾಡಿಸ್ಕೊಂಡು ಕೈ ಬಿಟ್ಬಿಟ್ರೆ.
ಹಿಂಗೆ ಮಾಡತ್ತಾರಲ್ಲ, ಸೊ ನೆಕ್ಸ್ಟ್ ಇದಕ್ಕಿಂತ ಚಲೋ ಮಾಡೋಣ, ಇದ್ರಿಗೆ ಅವರ ಕರಿಬೇಕು ಈ ಸಲ ಇದಕ್ಕೆ ಎಷ್ಟು ತಗೋತೀರಿ. ಸೊ ಕಮರ್ಷಿಯಲ್ ಮೈಂಡ್ ಅಂತಲ್ಲ, ಬಟ್ ಆ ಟೈಮಿಗೆ ಅದು ನಂಗೆ ಸ್ಟ್ರಗಲ್ ಬೇಜಾರು ಮಾಡ್ತು. ಮತ್ತು ನೆಕ್ಸ್ಟ್ಗೆ ಅದು ಇನ್ಸ್ಪೈರ್ ಆದೇನ ಅದರಿಂದ. ಸೊ ಅಲ್ಲಿಂದ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ವೆರೈಟೀಸ್ ಅಂದ್ರೆ ಪರಿಚಯ ಇರೋದ್ರಾಗ ಸರ್ ಅವ್ರಿಗೆ ಮಾಡ್ತಿದ್ದೆಲ್ಲ ಅವ್ರ ಕಾಂಟ್ಯಾಕ್ಟ್ಸ್ ಥ್ರೂ ಇನ್ನೊಬ್ರು, ಅವ್ರ ಕಾಂಟ್ಯಾಕ್ಟ್ಸ್ ಥ್ರೂ ಇನ್ನೊಬ್ರು, ಆಮೇಲೆ ಫೇಸ್ಬುಕ್ಕಿಂದ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು ನಂಗೆ. ಸೊ ಅವಾಗ ನಾನು ಮಾಡ್ತಾ ಮಾಡ್ತಾ MSc ಜಾಯ್ನ್ ಆದೆ, MSc ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ MSc ಆದಮೇಲೆ ನಾನು ಫುಲ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡಿದೆ. ನೀವು ಎಲ್ಲಿ ಜಾಬ್ ಅದು ಟ್ರೈ ಮಾಡಲಿಲ್ಲ? ಜಾಬು ಅಂದ್ರೆ ಸೆಕ್ಯೂರಿಟಿ ಏಜೆನ್ಸಿ ಒಳಗೆ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದೆ ಸರ್ ನಾನು. ಆಮೇಲೆ ನಮ್ಮ ಅಣ್ಣಾರ್ದು ಡೆವಲಪ್ಮೆಂಟ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ರು ಕೊರೋನಾ ಟೈಮ್ ಒಳಗೆ ಸರ್. ಅವ್ರ ಅಂಡರು ಇನ್ಶೂರೆನ್ಸ್ ಇನ್ಸ್ಟ್ರಕ್ಟರ್ ಆಗೂ ವರ್ಕ್ ಮಾಡಿದ್ದೆ ನಾನು LIC ಒಳಗೆ. ಸೊ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಅವರು ಈ ದುಡ್ಡು ಇಲ್ಲದೇ ಕೆಲಸ ಮಾಡಿಕೊಡ್ತಿದ್ರು ನಂಗೆ. ಅವರಿಂದ ಭಾಳ ದಿವಸದಿಂದ ಅವ್ರ ಕಡೆ ವರ್ಕ್ ಮಾಡ್ಬೇಕು ಅನ್ನೋದಿತ್ತು. ಸೊ ನಮ್ಮೂರಿನವ್ರೇ ಆದಂಥ ಮಂಜು ಎರಗಂಬಳಿ ಮಠ ಅಂತಂದು ಅವ್ರ ಥ್ರೂ ನಂಗೆ ಕಾಂಟ್ಯಾಕ್ಟ್ ಸಿಕ್ತು. ಸೊ ಅವರ ಅಕ್ಕಾರ ಕಡೆ ಹೋದೆ ನಾನಾಗಲೇ ಮಾಡ್ತಿದ್ರು ವಾಲಂಟಿಯರ್ ಆಗಿ. ಸೊ ಆ ಎನ್ವೈರ್ಮೆಂಟಿಗೆ ನಂಗೆ ಖುಷಿಯಾಗಿ ಪೇಂಟಿಂಗ್ಸ್ ಎಲ್ಲ ಅವ್ರ ಜೊತೆ ಸ್ಕೂಲ್ಗೆಲ್ಲ ಅಂದ್ರೆ ವಾಲ್ ಪೇಂಟಿಂಗ್ಸ್ ಮಾಡಿ ಬಂದೆ. ಅದರಿಂದನೂ ಭಾಳಷ್ಟು ರೆಕಗ್ನೈಷನ್ ಸಿಕ್ತು, ವೀಡಿಯೋಸ್ ಎಲ್ಲ ವೈರಲ್ ಆದವು. ಸೊ ಅವರು ಒಂದು ಅಭಿಯಾನ ಐತಿ ಕನ್ನಡ ಸರ್ಕಾರಿ ಶಾಲೆ ಉಳಿಸಿ ಅಂತಂದ್ರೆ. ಸೊ ಗೌರ್ಮೆಂಟ್ ಸ್ಕೂಲ್ಗೆ ಅಂತಂದ್ರೆ ನಮ್ಗೆ ವಿಶೇಷ ಪ್ರೀತಿ, ಯಾಕಂದ್ರೆ ನಾವು ಕಲ್ತಿದ್ದು ಗೌರ್ಮೆಂಟ್ ಸ್ಕೂಲಲ್ಲ. ಸೊ ಗೌರ್ಮೆಂಟ್ ಸ್ಕೂಲ್ಗೆ ನಾವು ನಮ್ಮದು ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ನಮ್ಗೆ ಯಾರು ಇರ್ತಾರೋ ಅವತ್ತು ವರ್ಕ್ ಮಾಡೋ ನಾನು. ಅಲ್ಲ, ನೀವು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಬಂದಿರಿ ಇವತ್ತಿನವರೆಗೆ. ನಿಮ್ಮ ಸಾಧನೆಗಳೇನು, ಏನೇನು ಸಾಧನೆಗಳಾಗಿದ್ದಾವೆ, ನಿಮ್ಮ ಪುರಸ್ಕಾರಗಳು ಏನು ಸಿಕ್ಕಿದ್ದಾವೆ? ಸೊ ಕ್ರಯಾನ್ಸ್ ಅಂತ ಇರ್ತಾವೆ, ಸಣ್ಣ ಮಕ್ಕಳೆಲ್ಲ ಯೂಸ್ ಮಾಡ್ತಿರ್ತಾರೆ, ಅದು ನೀರೊಳಗೆ ಸಾಲ್ಯುಬಲ್ ಆಗಲ್ಲ. ಸೊ ಅಂಥದ್ದು ನಾನು ನೋಡಿದಾಗ ಇದರಿಂದ ಏನಾರು ಮಾಡ್ಬೇಕಂತಂದಾಗ ಅಂಡರ್ ವಾಟರ್ ಟ್ರೈ ಮಾಡೋಣ ಅಂತಂದು. ಸೊ ಅದು ವೈರಲ್ ಆಯ್ತು ಇನ್ಸ್ಟಾಗ್ರಾಮ್ನೊಳಗೆ. ನಾನು ಏನು ಮಾಡಿದ್ರು ಆರ್ಟ್ ರಿಲೇಟೆಡ್ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡಿದಾಗ ಅದು ವೈರಲ್ ಆಯ್ತು. ಸೊ ಫಸ್ಟ್ ಅಂಡರ್ ವಾಟರ್ ಆರ್ಟಿಸ್ಟ್ ಸರ್, ನಾನು ಇಂಡಿಯಾ ಒಳಗೆ ಯಾರೂ ಟ್ರೈ ಮಾಡಿಲ್ಲ ಇದುವರೆಗೂ, ನೀವು ಸರ್ಚ್ ಮಾಡಿ ನೋಡ್ಬೋದು. ಅಂಡರ್ ವಾಟರ್ ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ನಮ್ಮ ಇಂಡಿಯಾದಲ್ಲೇ ಯಾರು ಟ್ರೈ ಮಾಡಿಲ್ಲ ಸರ್. ಸೊ ಅದಾದಮೇಲೆ ಸ್ಪೀಡ್ ಪೇಂಟಿಂಗ್ ಅಂತಂದು ವಿಲಾಸ್ ನಾಯಕ್ ಅವ್ರ ಥರ ಸೈಮಲ್ಟೇನಿಯಸ್ಲಿ ನಾವೇನು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆಲ್ಲ ಫ್ರೀಲಾನ್ಸರ್, ಅದ್ರ ಜೊತೆ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗೆ ವರ್ಕ್ ಮಾಡಿದ್ದೀನಿ, ಪೇಂಟಿಂಗ್ ಮಾಡಿದ್ದೀನಿ, ಲೈವ್ ಪೇಂಟಿಂಗ್ಸು. ಆಮೇಲೆ ನಮ್ಮ ಯುವರತ್ನ ಮೂವಿ ಸರ್, ನಮ್ಮದು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಲೋಕಲ್ ಕೋಆರ್ಡಿನೇಟರ್ ಆಗಿ ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಆಮೇಲೆ ಲಾಸ್ಟ್ ಟೈಮ್ ಹಾವೇರಿ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, R ಶಂಕರ್ ಸರ್ದು ರಾಣೆಬೆನ್ನೂರು ಅವ್ರದ್ದೊಂದು ದೊಡ್ಡ ಇವೆಂಟಲ್ಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಒಳಗೆ ಆಮೇಲೆ ಲೈವ್ ಪೇಂಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಹಂಪಿ ಉತ್ಸವದಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದು ಈ ವರ್ಷನೂ ಹೋಗ್ಬೇಕಾಗಿತ್ತು, ಕಾರಣಾಂತರದಿಂದ ಹೋಗೋಕ್ಕಾಗ್ತಿಲ್ಲ, ಇವತ್ತೇ ಸ್ಟಾರ್ಟ್. ಇನ್ಮೇಲೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಸರ್? ನನ್ನ ಗುರಿ ಇನ್ನೂ ದೊಡ್ಡದಾಗೈತೆ ಸರ್. ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಟ್ರೈ ಮಾಡ್ತಿದ್ದೀನಿ, ಇಂಡಿವಿಜುವಲ್ ರೆಕಾರ್ಡ್ಸ್. ಅಂದರೆ ನಂಗೆ ಇದುವರೆಗೂ ಯಾವುದೋ ಟೀಮ್ ಇಲ್ಲ. ಯಾವ ಇದರಲ್ಲಿ ಯಾವ ಆರ್ಟಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಸರ್? ಇದೆ ಫೈನ್ ಆರ್ಟ್, ಸೈಜ್ ವಾಯ್ಸ್ ಸರ್. ನಾನು ಅತಿ ದೊಡ್ಡ ಪೇಂಟಿಂಗ್ ಮಾಡ್ಬೇಕಂತಂದು ಅಂಥವ್ರಿಗೆ ನಾವು ಕಾನ್ಫಿಡೆನ್ಸ್ ತುಂಬ ಕೆಲಸ ಮಾಡ್ತಿದ್ದೀವಿ ಸರ್. ನಂದು ಒಂದು ಟೀಮ್ ಕಟ್ಕೊಂಡೀನಿ, ಒಂದು ಸಿಂಗಮ್ ಆರ್ಟ್ಸ್ ಅಂತಂದು ಒಂದು ಸ್ಟುಡಿಯೋ ಮಾಡಿಕೊಂಡು ನಮ್ದು ಯಾವ ಕಲೆ ರಿಲೇಟೆಡ್ ಆಸಕ್ತರು ಯಾರು ಅದಾರ ಯುವಕರು ತಮ್ಮ ಎಜುಕೇಷನ್ ಜೊತೆನ, ಯಾಕಂದರೆ ಎಜುಕೇಷನ್ ಬಿಟ್ಟು ಕಲಿ ಅಂದರೆ ಯಾವ ಪೇರೆಂಟ್ಸು ಒಪ್ಪೋದಿಲ್ಲ. ಸೊ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಯಾರಿಗೆ ಕಲೆ ಬಗ್ಗೆ ಆಸಕ್ತಿ ಐತಿ, ಕಲೆ ಅಥವಾ ಅವ್ರದ್ದು ಯಾವುದೋ ಒಂದು ಹಿಡನ್ ಟ್ಯಾಲೆಂಟ್ ಆಗಿರಲಿ, ಫ್ಯಾಷನ್ ಆಗಿರಲಿ, ಇರೋರಿಗೆ ಎನ್ಕರೇಜ್ ಮಾಡ್ಕೊತ ಬರತ್ತೇವೆ ಸರ್ ನಾವು. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿ. ಎಸ್ ಸರ್, ನಮ್ಮ ಡ್ಯಾಡಿ ಸಿವಿಲ್ ಇಂಜಿನಿಯರ್ ಸರ್. ನಮ್ಮೂರು ಬ್ಯಾಹಟ್ಟಿ, ಹುಬ್ಳಿ ತಾಲೂಕು, ಧಾರವಾಡ ಡಿಸ್ಟಿಕ್ ಸರ್ ನಮ್ಮದು. ನಮ್ಮ ತಮ್ಮ ಇದ್ದಾನೆ, ನಮ್ಮ ಅಣ್ಣ ಒಬ್ಬರು ಸಂಜು ಅಂತಂದು. ನಮ್ಮ ಸೈಡೆಲ್ಲ ಫೇಮಸ್ ಅವರು, ಬಟ್ ಹ್ಯಾಂಡಿಕ್ಯಾಪ್ ಸರ್ ಅವರು, ಬುದ್ಧಿಮಾಂದ್ಯ ಹುಟ್ಟದಾಗಿಂದನ. ಸೊ ಸೆಕೆಂಡ್ ನಾನು, ನಮ್ಮ ತಮ್ಮ ಇದ್ದಾರೆ. ಆಮೇಲೆ ನಮ್ಮ ಮಮ್ಮಿ ಹೌಸ್ ವೈಫು, ಪಪ್ಪಾನು ಇಂಜಿನಿಯರ್ ಸರ್, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದರು. ಸೊ ಅವರು ವರ್ಕ್ ಮಾಡ್ತಾ ಬಂದಿರೋದು, ಅವ್ರಿಗೆ ಇದ್ರ ಬಗ್ಗೆ ಯಾವುದೂ ಆಸಕ್ತಿ ಇರಲಿಲ್ಲ.
ಅವ್ರು ಒಂದೇ ಅಂದ್ರೆ ಸಿನಿಮಾ ಹುಚ್ಚು ಅವ್ರದ್ದು. ಸೊ ಬಟ್ ನಮ್ಮ ಮಕ್ಕಳನ್ನೆಲ್ಲ ಸಿನಿಮಾ ಕಳಿಸ್ಬೇಕಂತಂದು ಯಾವತ್ತೂ ಅಂದ್ಕೊಂಡಿಲ್ಲ. ಆಮೇಲೆ ಕಲೆಗೆ ಸೊ ಇಲ್ಲಿವರೆಗೂ ಜರ್ನಿ ನಡೆದ ಸರ್. ಬಟ್ ಇನ್ನು ಮುಂದೆನೂ ಇವೆಲ್ಲ ನಂಗೊಂದು ಭಾಳ ಆಸೆ, ಕನಸು, ಗುರಿ ಎಲ್ಲ ದೊಡ್ಡ ಅದಾವ. ಅದು ಹಠ, ಹುಮ್ಮಸ್ಸು. ಸೊ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ನಿರಂತರವಾಗಿರ್ತದೆ. ಧನ್ಯವಾದ. ಸಚಿನ್ ಅವರು ತಮ್ಮ ಒಂದು ಮನಸ್ಸಿನ ಮಾತನ್ನು ಇವತ್ತು ಇಷ್ಟು ವಿಸ್ತಾರವಾಗಿ ಬಿಚ್ಚಿಟ್ಟಿದ್ದಾರೆ. ಅವರು ತುಂಬ ಆಸೆ ಆಕಾಂಕ್ಷೆಗಳಿದ್ದಾವೆ. ಅವ್ರದ್ದು ಲೈಫಲ್ಲಿ ಎಲ್ಲ ಸಕ್ಸಸ್ಸನ್ನು ಪಡಿಬೇಕು ಅಂತ ಅಂದ್ಕೊಂಡು ನಾವು ಟ್ವಿನ್ ಸಿಟಿ ನ್ಯೂಸ್ ಚಾನಲ್ನವರು ತಮಗೆ ಶುಭಾಶಯಗಳನ್ನು ಹೇಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.